ಹೇಳ್ತಾರೆ ಮನುಷ್ಯನ ನಡೆ ನುಡಿಯಲ್ಲಿ ಅದು ಬರಬೇಕು, ಬರವಣಿಗೆಯಲ್ಲಿ ಬರಬೇಕು ಅಂತ. ಅದನ್ನು DVG ಮಾಡಿ ತೋರಿಸ್ಬಿಟ್ಟಿದ್ದಾರೆ ಇಲ್ಲಿ. ಅದನ್ನು ತಮಗೆ ಹೇಳೋಕೆ ಇಷ್ಟಪಡ್ತೇನೆ ಓದೋದಕ್ಕೆ. ಇಲ್ಲಿ ಅವರ ಮುನ್ನುಡಿಗಳು ಅಂತ ಪುಸ್ತಕ. ಅಂದರೆ ಒಬ್ಬ ಅತ್ಯಂತ ಸುಸಂಸ್ಕೃತನಾದಂಥ ಲೇಖಕ ಮತ್ತೊಬ್ಬರ ಬಗ್ಗೆ ಭಿನ್ನಾಭಿಪ್ರಾಯ ತೋರಿಸಿದಾಗಲೂ ಯಾವ ಭಾಷೆಯನ್ನು ಉಪಯೋಗಿಸಬೇಕು ಅಂತ. ಇವತ್ತಿನ ನಮ್ಮ ಎಡಿಟೋರಿಯಲ್ಸ್ ನೋಡಿದರೆ ಗೊತ್ತಾಗುತ್ತೆ. ಯಾರಾದರೂ ಇಫ್ ಯು ವಾಂಟ್ ಟು ಕಟ್ ದೆಮ್ ಟು ಸೈಜ್ ಯು ಕ್ಯಾನ್ ಬಿ ಬ್ರೂಟಲ್ ಅಬೌಟ್ ಇಟ್. ಕತ್ತರಿಸಿ ಹಾಕಿಬಿಡ್ತಾರೆ ಭಾಷೆ ಉಪಯೋಗಿಸ್ಕೊಂಬಿಟ್ಟು ಭಾಷೆ ಇದೆ ಅಂತ ಹೇಳಿ. ಆದರೆ ಭಿನ್ನಾಭಿಪ್ರಾಯವನ್ನು ತೋರಿಸೋದು ಎಷ್ಟು ವಿನಯವಾಗಿ ವಿನಮ್ರವಾಗಿ ತೋರಿಸೋದು ಅನ್ನೋದನ್ನು DVG ಮಾಡಿ ತೋರಿಸಿದ್ದಾರೆ. ಅದನ್ನು ಓದೋಕೆ ಇಷ್ಟಪಡ್ತೇನೆ ನಾನು. ಅದ್ಭುತವಾದಂಥ ಇದು ಕೈಲಾಸಂ ಬಗ್ಗೆ ಬರೆದಂಥದ್ದು ಒಂದು ಮುನ್ನುಡಿ. ಬಹಳ ಅಪ್ಯಾಯಮಾನವಾದಂಥದ್ದು. ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅವ್ರ ಮಾತು ನೋಡಿ, ಭಾಷೆ DVG ಮಾತ್ರ ಸಿದ್ಧಿಸಿದಂಥ ಭಾಷೆ ಅದು. ಕೈಲಾಸಂ ಕೃತಿಗಳ ಗುಣಾನುಗುಣ ತೋಲನಕ್ಕೆ ನಾನು ಕೈ ಹಚ್ಚಲಾರೆ. ನೋಡಿ, ಕೃತಿ ವಿಮರ್ಶೆ ಮಾಡೋದಿಲ್ಲ, ಅದಕ್ಕೆ ನಾನು ಅಧಿಕಾರಿಯಲ್ಲ. ಕಾವ್ಯ ಕಲಾ ವಿಚಾರದಲ್ಲಿ ಅವರಿಗೂ ನನಗೂ ಅಷ್ಟು ಹೆಚ್ಚಿನ ಸಾಧರ್ಮ್ಯವಿರಲಿಲ್ಲ. ಭಾಷೆ ನೋಡಿ, ಐ ಡಿಡ್ ನಾಟ್ ಎಗ್ರಿ ವಿತ್ ಹಿಮ್ ಅಂತ. ಅಷ್ಟೊಂದು ಸಾಧರ್ಮ್ಯವಿರಲಿಲ್ಲ. ಮನೆತನ, ಬಾಲ್ಯ, ಶಿಕ್ಷೆ, ವಿದ್ಯಾಭ್ಯಾಸಂಗ, ಉದ್ಯೋಗ, ಸಂಪತ್ತು, ಲೋಕಾನುಭವ ಈ ಎಲ್ಲ ಮನಸ್ಸಂಸ್ಕಾರ ಸಂದರ್ಭಗಳ ವಿಷಯದಲ್ಲಿ ನಾನು ಅವರು ಉತ್ತರ ಧ್ರುವ ದಕ್ಷಿಣ ಧ್ರುವಗಳಂತೆ ಇದ್ದವರು. ಅವರ ಮನಸ್ಸು ಕಲ್ಪನಾಸಕ್ತವಾಗಿ ಆಕಾಶದಲ್ಲಿ ಹಾರಾಡುತ್ತಿದ್ದುದು. ನನ್ನ ಮನಸ್ಸು ವ್ಯವಹಾರ ಮಗ್ನವಾಗಿ ನೆಲದ ಮೇಲೆ ತೆವಳುತ್ತಿದ್ದುದು. ಅವ್ರನ್ನ ಹೊಗಳಿ ಹೇಳ್ತಾರೆ ಅವರು. ಅವ್ರ ಮನಸ್ಸು ಆಕಾಶದಲ್ಲಿ ಹೋದರೆ ನನ್ನ ಮನಸ್ಸು ತೆವಳುತ್ತಿದ್ದುದು. ಅವರ ಮನಸ್ಸು ಪಾಶ್ಚಾತ್ಯ ದೇಶಗಳನ್ನು ಕಂಡು ಹೊಸ ಹೊಸದಕ್ಕೆ ಒಲಿಯುತ್ತಿದ್ದುದು. ನನ್ನ ಮನಸ್ಸು ಹುಟ್ಟಿದೂರಿನಲ್ಲಿಯೇ ನಿಂತು ಹಿಂದು ಹಿದ್ದಕ್ಕೆ ನೋಡುತ್ತಿದ್ದುದು. ಅವರ ಅಂತರಂಗದ ದರ್ಶನ ನನಗೆ ಪೂರ್ಣವಾಗಿ ಲಭಿಸುತ್ತಿದ್ದು ನಾನು ಹೇಗೆ ಭಾವಿಸಲಾದೀತು? ಆ ನಿಶ್ಚಯವಿಲ್ಲದ ಮೇಲೆ ವಿಮರ್ಶನ ಕಾರ್ಯಕ್ಕೆ ಹೇಗೆ ಧೈರ್ಯ ಬಂದಿತು? ಕೈಲಾಸಮನ್ನು ನಾನು ಕಂಡಾಗಲೆಲ್ಲ ಆ ಕೂಡಲೇ ನನ್ನ ತುಟಿಯ ಮೇಲಕ್ಕೆ ಬರುತ್ತಿದ್ದುದು ನಗು. ಭಾಷೆ ನೋಡಿ, ನನ್ನ ತುಟಿಯ ಮೇಲಕ್ಕೆ ಬರುತ್ತಿದ್ದುದು ನಗು, ಎದೆಯೊಳಗೆ ಆಗುತ್ತಿದ್ದುದು ನೋವು. ಕೈಲಾಸವನ್ನು ನೋಡಿದಾಗೆಲ್ಲ ತುಟಿ ಮೇಲೆ ಆಗ್ತಿರೋದು ನಗು, ಆದರೆ ಎದೆಯಲ್ಲಿ ನೋವು ಆಗ್ತಿತ್ತು ನನಗೆ. ಸುಖ ಸಾಮಗ್ರಿ ಸಿದ್ಧವಾಗಿರುವಾಗ ಪರದೇಶಿಯಂತೆ ಪರದಾಡುವುದು ಆತನ ಹಣೆ ಬರೆಯವಾಯಿತಲ್ಲ ಎಂದು ನನ್ನ ಸಂಕಟ. ಸ್ನೇಹಿತಾತ ಅದೆಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಗೊತ್ತಾ? ಒಂದೇ ಲೋಹ ಧಾತುವು ಚಂಚಲವಾಗಿದ್ದಾಗ ಪಾದರಸವಾಗುತ್ತದೆ. ಒಂದೇ ಲೋಹ ಧಾತು ಚಂಚಲವಾಗಿದ್ದಾಗ, ಧಾತು ಅಲುಗಾಡುತ್ತಿದ್ರೆ ಅದು ಪಾದರಸವಾಗುತ್ತದೆ. ನಿಶ್ಚಲ ಘನವಾದಾಗ ಬೆಳ್ಳಿಯಾಗುತ್ತದೆ. ಪೂರ್ತಿ ನಿರ್ಮಲವಾದರೆ ಚಿನ್ನವಾಗುತ್ತದೆ. ಲೋಹ ಧಾತು ಚಂಚಲವಾಗಿದ್ದಾಗ ಪಾದರಸವಾಗುತ್ತದೆ, ನಿಶ್ಚಲ ಘನವಾದಾಗ ಬೆಳ್ಳಿಯಾಗುತ್ತದೆ, ಪೂರ್ತಿ ನಿರ್ಮಲವಾದರೆ ಚಿನ್ನವಾಗುತ್ತದೆ. ಆ ಚಿನ್ನ ಶಿಲೆಯೊಳಗೆ ಅವಿತು ಒಂದುಗೂಡಿದಾಗ ಪೂಜ್ಯ ಸಾಲಿಗ್ರಾಮವಾಗುತ್ತದೆ. ಆ ಚಿನ್ನ ಶಿಲೆಯೊಳಗೆ ಸೇರಿಕೊಂಡು ಒಂದು ಶಿಲೆ ಆದರೆ ಅದು ಸಾಲಿಗ್ರಾಮವಾಗುತ್ತದೆ. ಹೀಗೆಂದು ಹಳಬರು ಹೇಳುವುದುಂಟು. ಕೈಲಾಸಂ ಅವರ ಅಂತರಂಗ ರಚನೆಯಲ್ಲಿ ಬ್ರಹ್ಮನು ಅಂಥ ಘನೀಕಾರ ದ್ರವ್ಯವನ್ನು ಸೇರಿಸಿರಲಿಲ್ಲವೋ ಏನೋ. ಕೈಲಾಸಮದು ಅದು ಲೈಫ್ ಸ್ಟೈಲ್ ತಮ್ಗೆ ಗೊತ್ತಿರೋರು ಗೊತ್ತು. ಒಂದು ಕಡೆ ಇರಲಿಲ್ಲ, ಚಂಚಲ ಚಿತ್ತಾಗಿ ಓಡಾಡ್ತಿದ್ರು. ಅದಕ್ಕೆ ಹೇಳ್ತಾರೆ ಪರದೇಶ ತತ್ವ ನೋಡಿ ಬೇಜಾರಾಗ್ತಿತ್ತು ನನಗೆ ಅಂತ. ಅದಕ್ಕೆ ಹೆಂಗೆ ಹೇಳ್ತಾರೆ, ಭಗವಂತ ಅವರಲ್ಲಿ ಘನೀಕಾರ ತತ್ವವನ್ನು ಸೇರಿಸಿರಲಿಲ್ಲವೋ ಏನೋ. ಪಕ್ಷಿಗಳಿಗೆ ಗೂಡಿರುವ ಹಾಗೆ, ದನಕ್ಕೆ ಕರುವಿರುವ ಹಾಗೆ, ಗಾಳಿಪಟಕ್ಕೆ ದಾರ ಹಿಡಿದ ಕೈಯ ಹಾಗೆ ನಮ್ಮ ಜೀವನಕ್ಕೆ ಒಂದು ಆಕರ್ಷಣ ಸ್ಥಾನವಿದ್ದಲ್ಲಿ ಜೀವ ಅದರಿಂದ ಒಂದು ಶಿಕ್ಷಣಕ್ಕೆ ಒಳಗಾಗುತ್ತದೆ. ಅದರಿಂದ ಜೀವಕ್ಕೆ ಗುಣದಾರ್ಢ್ಯ ಉಂಟಾಗುತ್ತದೆ. ಕೈಲಾಸಂಗೆ ಅಂಥ ಅವಲಂಬನವಿಲ್ಲದೆ ಹೋಯಿತೆಂದು ಹೇಳಿದರೆ ತಪ್ಪಾದೀತೆ. ಕೈಲಾಸಮ್ಮನ ಬೈತಾ ಇಲ್ಲ ಅವರು, ಅಂಥ ಅವಲಂಬನ ಶಕ್ತಿ ಸಿಗಲಿಲ್ಲಪ್ಪ ಪಾಪ ಅವರಿಗೆ ಅಂತ. ಅಥವಾ ನೋಡಿ ಅವರು ಹೇಗೆ ಅದನ್ನು ಜಸ್ಟಿಫೈ ಮಾಡ್ಕೋತಾರೆ ಅಂತ. ಅಥವಾ ಕೈಲಾಸಮ್ಮಿನ ಪ್ರತಿಭೆ ಅರಳಿ ಕೆಲಸ ಮಾಡಲಿಕ್ಕೆ ಆತ ಬದುಕಿದಂತೆ ನಿಯಮ ಕಟ್ಟುಗಳಿಲ್ಲದೆ ಯಥಾತಥವಾಗಿ ಬದುಕುವುದು ಅವಶ್ಯ ಸಿದ್ಧತೆ ಎಂದು ನಂಬೋಣವೇ? ಹಾಗೆ ಬದುಕೋದು ಅವಶ್ಯ ಆಗಿತ್ತು ಅಂತ ನಂಬ್ಕೋಬೇಕೆ ನಾವು? ಹಾಗೆ ಮಾಡಬೇಕಾದ್ರೆ ಈ ಜಗತ್ತಿನಲ್ಲಿ ಹಳ್ಳವಿಲ್ಲದೆ ತಿಟ್ಟಿಲ್ಲ, ನೆರಳಿಲ್ಲದೆ ಬೆಳಕಿಲ್ಲ. ನಾವು ದೊಡ್ಡ ಕಲೆಯನ್ನು ಕಾಣಬೇಕೆಂದರೆ ದೊಡ್ಡ ಸಹನೆಯನ್ನು ನೀಡುವುದಕ್ಕೂ ಸಿದ್ಧವಾಗಿರಬೇಕು. ದೊಡ್ಡ ಕಲೆಯನ್ನು ಕಾಣಬೇಕೆಂದರೆ ದೊಡ್ಡ ಸಹನೆಯನ್ನು ನೀಡುವುದಕ್ಕೂ ಸಿದ್ಧವಾಗಿರಬೇಕು. ಒಬ್ಬ ಸಂಗೀತ ಯೋಗಿ, ಒಬ್ಬ ಆಚಾರ್ಯರಿಗೆ ಹೊಟ್ಟೆಯೊಳಗೆ ಒಂದು ಬುಡ್ಡಿ,
ಕಣ್ಣು ಮುಂದೆ ಒಂದು ಬುಡ್ಡಿ ಸರ ಇದ್ದ ಹೊರತು ಕಂಠದಿಂದ ಸ್ವರ ಹೊರಡುತ್ತಿರಲಿಲ್ಲ. ಒಬ್ಬ ನಾಟಕ ಪ್ರಭು ಒಬ್ಬರಿಗೆ ಕೈ ಬಳೆ ಸದ್ದು ಕೇಳಿಸಿದ ಹೊರತು ಅಭಿನಯ ಆವೇಶ ಬರುತ್ತಿರಲಿಲ್ಲ. ಎಷ್ಟೋ ಮಂದಿಗೆ ಬುದ್ಧಿ ಚುರುಕಾಗಬೇಕಾದರೆ ಒಂದು ಬಟ್ಟಲು ಕಾಫಿಯೋ ಒಂದು ಚಿಟಿಕೆ ನಶ್ಯವೋ ಪೂರ್ವ ಸಿದ್ಧತೆಯಾಗಿ ಅವಶ್ಯವೆನಿಸುತ್ತದೆ. ಒಬ್ಬೊಬ್ಬರ ಪ್ರತಿಭಾ ವಿಕಾಸಕ್ಕೆ ಒಂದೊಂದು ಬಗೆಯ ವಾಮಾಚಾರ್ಯ ಅನಿವಾರ್ಯ. ನೋಡಿ ಎಷ್ಟು ಚಂದ ಮಾತದು. ಒಬ್ಬೊಬ್ಬರ ಪ್ರತಿಭಾ ವಿಕಾಸಕ್ಕೆ ಒಂದೊಂದು ಬಗೆಯ ವಾಮಾಚಾರ ಅನಿವಾರ್ಯ. ನಿಮಗೆ ಆ ಸ್ವಾರಸ್ಯ ಬೇಕಾದರೆ, ಇಫ್ ಯು ವಾಂಟ್ ಟು ಎಂಜಾಯ್ ದ್ಯಾಟ್ ಕ್ರಿಯೇಟಿವ್ ಆಕ್ಟ್, ಸ್ವಾರಸ್ಯ ಬೇಕಾದರೆ ಆ ಕಲಾಕರ್ತನು ಆ ನಿಕಟ ಸಂಸ್ಕಾರ ಮಾಡಿಕೊಂಡು ರಂಗಕ್ಕೆ ಬರಬೇಕು. ಎಷ್ಟು ಭಾಷೆ ಉದ್ದ ಒಂದು ಈ ಕ್ರಿಟಿಸಿಸಮ್ ಒಂದು ಹೀಗೆ ಇರಬೇಕು ಅನ್ಸುತ್ತೆ. ನಾವು ನೆನಪಿದೆ ಒಂದ್ಸಲ ಯೂನಿವರ್ಸಿಟಿಯಲ್ಲಿ ನನಗೆ ಇದು ಬಹಳ ಇಷ್ಟ ಆಗ್ತಿತ್ತು. DVG ಮಾತಾಡೋ ಭಾಷೆ. ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗಲ್ಲಿ ಯಾರೋ ಒಬ್ಬರು ಆವೇಶಪೂರ್ವಕವಾಗಿ ಮಾತಾಡ್ತಾ ಇದ್ರು. ಆವೇಶ ಇತ್ತು, ವಿಷಯ ಕಮ್ಮಿ ಇತ್ತು, ತುಂಬ ಆವೇಶ ಇತ್ತು. ಹೋ ಅಂತ ಕೂಗ್ತಾ ಇದ್ರು ಜೋರಾಗಿ. ನಾನು ಎದ್ದುಕೊಂಡು ವೈಸ್ ಚಾನ್ಸಲರ್ ಮೆಸೇಜ್ ನಾನು ಮಾತಾಡ್ಬೋದಾ ಒಂದು ನಿಮಿಷ ಅಂತ ಕೇಳಿದೆ. ಮಾತಾಡಿ ಅಂತ ಹೇಳಿದರು. ನಾನು ಹೇಳಿದೆ, ಮೈ ಯಂಗ್ ಫ್ರೆಂಡ್ ಹಿಯರ್ ಇನ್ ಎನ್ ಎಂಥ್ಯೂಸಿಯಾಸಮ್ ಟು ಡೂ ಸಮಥಿಂಗ್ ಹಿಸ್ಟಾರಿಕಲ್ ಹಿ ಲ್ಯಾಂಡೆಡ್ ಅಪ್ ಡೂಯಿಂಗ್ ಸಮಥಿಂಗ್ ಹಿಸ್ಟರಿಕಲ್ ಅಂತ ಹೇಳಿದೆ. ಆತ ಏನು ಬೈಲಿಲ್ಲ ನನಗೆ, ನಕ್ಕರು ನಾನು ನೋಡೋರು ಅಷ್ಟೇನೆ. ಆತ ಕೋಪ ಮಾಡ್ಕೋತಾನೆ ಅಂದ್ಕೊಂಡಿದ್ದೆ. ಲಂಚ್ ಟೈಮಲ್ಲಿ ಬಂದು ನನಗೆ ಹೇಳಿದರು, ಸರ್ ಅದೇನು ಹೇಳಿದ್ರಿ ಸರ್ ನೀವು? ಅದೇ ಏನೋ ಒಂದು ಇತಿಹಾಸ ಸೃಷ್ಟಿ ಮಾಡೋಕೆ ಮೂರ್ಖತನ ಮಾಡ್ತಿದ್ದೀರಪ್ಪ ನೀವು ಅಂತ ಹೇಳಿದೆ ನಾನು ಅಂತ ಹೇಳಿದೆ. ಇನ್ನೊಮ್ಮೆ ಹೇಳಿ ಸರ್ ಅಂದರು. ಅದೇ ಎಂಥ್ಯೂಸಿಯಾಸಮ್ ಟು ಡೂ ಸಮಥಿಂಗ್ ಹಿಸ್ಟಾರಿಕಲ್ ಹಿ ಲ್ಯಾಂಡೆಡ್ ಅಪ್ ಡೂಯಿಂಗ್ ಸಮಥಿಂಗ್ ಹಿಸ್ಟರಿಕಲ್ ಅಂತ ಹೇಳಿದೆ ಅಂತ ಹೇಳಿದ್ರು. ನೀವು ಬೈದ್ರು ಚಂದ ಅನ್ಸುತ್ತೆ ಸರ್. ನಾನು ಹೇಳಿದೆ, ನಾನು ಗುರುಗಳ ಕಡೆಯಿಂದ ಕಲ್ತದ್ದಿದು, ಬೈದ್ರು ಕೂಡ ಬೈದಂಗೆ ಅನ್ನಿಸ್ಬಾರ್ದು, ಸ್ವಲ್ಪ ಏನೋ ಪ್ರಯೋಜನ ಆಗಬೇಕು. ಎಷ್ಟು ಚೆಂದ ಹೇಳ್ತಾರೆ ನೋಡಿ ಅವರು. ಒಬ್ಬೊಬ್ಬರ ಪ್ರತಿಭಾ ವಿಕಾಸಕ್ಕೆ ಒಂದೊಂದು ವಾಮಾಚಾರ್ಯ ಅನಿವಾರ್ಯ. ನಿಮಗೆ ಆ ಸ್ವಾರಸ್ಯ ಬೇಕಾದರೆ ಆ ಕಲಾಕರ್ತನು ಆ ನಿಕಟ ಸಂಸ್ಕಾರ ಮಾಡಿಕೊಂಡು ರಂಗಕ್ಕೆ ಬರಬೇಕು. ಇದು ಕಲಾ ಜೀವನದ ನಿಯಮವಾಗಿದ್ದರೂ ಇರಬಹುದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಎಲ್ಲರಂತೆಯೇ ಕೈಲಾಸಂ ಬದುಕು ನಡೆಸಿದ್ದಿದ್ದರೆ ಎಲ್ಲರಂತೆಯೇ ಎದ್ದು ಬಿಡುತ್ತಿದ್ದರೋ ಏನೋ. ಆ ಕೈಲಾಸಂ ನಾವು ಮೆಚ್ಚುವ ಕೈಲಾಸಂ ಆಗುತ್ತಿರಲಿಲ್ಲವೋ ಏನೋ. ನೆಕ್ಸ್ಟ್ ಪದ್ಯ ಅದು ನೋಡಿ, ಎಷ್ಟು ಒಂದು ಕ್ವಾಂಟಮ್ ಜಂಪ್ ಅಂತೀವಿ ಅದಕ್ಕೆ. ಎಂಥ ಬಳ್ಳಿ ಬೆಳೆಯಲಿಕ್ಕೆ ಎಂಥ ಗೊಬ್ಬರ ಬೇಕೋ, ಎಂಥ ಬಳ್ಳಿ ಬೆಳೆಯಲಿಕ್ಕೆ ಎಂಥ ಗೊಬ್ಬರ ಬೇಕೋ, ಯಾವ ಹೂ ಅರಳುವುದಕ್ಕೆ ಯಾವ ಕಾವು ಬೇಕೋ. ಇದು ಒಂದು ಥರದ ಸಮಾಧಾನ. ಚಂದ್ರನನ್ನು ಕಂಡಾಗ ಸಂತೋಷಪಟ್ಟು ಕೃತಜ್ಞರಾಗುವುದು ಸಂಭಾವಿತರ ಲಕ್ಷಣ. ಚಂದ್ರನನ್ನು ಕಂಡಾಗ ಸಂತೋಷಪಟ್ಟು ಕೃತಜ್ಞರಾಗುವುದು ಸಂಭಾವಿತರ ಲಕ್ಷಣ. ಚಂದ್ರಗ್ರಹದಲ್ಲಿ ನಮಗೆ ಕಾಣುವುದು ಅರ್ಧ ಮಾತ್ರ. ಆ ಭಾಗದ ಮೇಲೆ ಮಾತ್ರವೇ ಸೂರ್ಯಪ್ರಕಾಶ ಬೀಳುವುದು. ಇನ್ನೊಂದರ್ಧ ಸೂರ್ಯರಶ್ಮಿಗೆ ಸಿಕ್ಕತಕ್ಕದ್ದಲ್ಲ. ಅದರಿಂದ ನಮಗೇನು? ನಮ್ಮ ಕಣ್ಣಿಗೆ ತಂಪನ್ನು ಬೀರುವಷ್ಟರ ಬೆಳದಿಂಗಳಿಗಾಗಿ ಕೈ ಮುಗಿಯಬೇಕಾದದ್ದು ನಮ್ಮ ಧರ್ಮ. ನೋಡಿ, ಕೈಲಾಸಮ್ಮನ ಜೀವನ ಸಮರ್ಥನೆ ಮಾಡ್ಕೊಂಡದ್ದು ಎಷ್ಟು ಚೆನ್ನಾಗಿದೆ ಅಂದರೆ, ಯಾವುದು ಒಳ್ಳೇದು ಕಂಡಿದ್ದು ಮೆಚ್ಕೊಳ್ರಪ್ಪ, ಚೆನ್ನಾಗಿಲ್ವ ಬಿಟ್ಬಿಡಿ, ಅದನ್ನ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು? ಕಣ್ಣಿಗೆ ಕಂಡದನ್ನ, ತಂಪಾಗಿ ಕಂಡದ್ದು ಕೈ ಮುಗಿದು ಕೃತಜ್ಞತೆ ಸಲ್ಲಿಸಿರಿ, ಅಷ್ಟು ಸಾಕು ನೀವು. ಅಂದರೆ ಇದನ್ನ ನಾವು ಹಂಸ ಕ್ಷೀರನೇಯ, ಹಂಸ ಹೇಗೆ ಹಾಲನ್ನು ಮಾತ್ರ ತಗೋತದೆ ಅಂತ ಹೇಳ್ತಾರೆ, ನೀರನ್ನು ಬಿಟ್ಬಿಡ್ತದೆ ಅಂತ. ಈ ಗುಣ ಇದೆಯಲ್ಲ ಬರವಣಿಗೆಯಲ್ಲಿ ಬರುವಂಥದ್ದು, ವಿಕ್ಷಿಪ್ತವಾದದ್ದನ್ನು ಬಿಟ್ಟು ಅತ್ಯಂತ ಒಳ್ಳೆಯದಾದದ್ದನ್ನು ಆರಿಸಿ ಎತ್ತಿ ಎತ್ತಿ ಕೊಡೋದಿದೆಯಲ್ಲ ಜನರಿಗೆ, ಅದನ್ನು DVG ಮಾಡಿದಂಥ ಕೃತಿ. ಇದು ಸಂಸ್ಕೃತಿಯ ಪ್ರತೀಕ ಅಂತ ಹೇಳೋದು ನಾನು. ಕೊನೆ ಮಾತನ್ನು ಹೇಳ್ತಾರೆ, ಸಂಸ್ಕೃತಿ ಪ್ರಕೃತಿಗಳ ಅರ್ಥ ವ್ಯತ್ಯಾಸ ಏನು ಅಂತ. ಇದಕ್ಕಿಂತ ಸಿಂಪಲ್ ಆಗಿ ಬಹುಶಃ ಯಾರೂ ಹೇಳೋಕ್ಕಾಗಿಲ್ಲ ಇದುವರೆಗೂ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮಗೆ ಪ್ರಕೃತಿ ಸಿದ್ಧವಾಗಿ ಬಂದ ಮಾತುಗಳು, ನಡೆಗಳು ಚೊಕ್ಕಟಗೊಂಡಾಗ ಸಂಸ್ಕೃತಿ ಆಗ್ತದೆ ಅಂತ. ಪ್ರಕೃತಿಯಿಂದ ನಮಗೇನು ಬಂದಿದೆಯೋ ಅದನ್ನು ಸೊಗಸು ಮಾಡಿದಾಗ, ಚೊಕ್ಕಟ ಮಾಡಿದಾಗ ಸಂಸ್ಕೃತಿ ಆಯಿತು. ಇಷ್ಟರ ಮಟ್ಟಿಗೆ ಇಷ್ಟು ಡೆಫಿನೇಷನ್ ಮಾಡಿಕೊಂಡು ಸಂಸ್ಕೃತಿ ಅಂದರೆ ಏನಲ್ಲ ಅಂತೆಲ್ಲ ಹೇಳ್ಕೊಂಡು ಬಂದಮೇಲೆ ಕೊನೆಗೆ ಎಷ್ಟು ಸುಲಭ ಮಾಡಿಬಿಡ್ತಾರೆ ಅಂದರೆ ಅರ್ಥ ಆಯಿತು ಅನ್ನೋ ಹಾಗಾಗ್ಬಿಡುತ್ತೆ. ಹೇಳ್ತಾರೆ, ಮನುಷ್ಯ ಪ್ರಕೃತಿಯಿಂದ ಮೇಲೆದ್ದಾಗ ಸಂಸ್ಕೃತಿ ಆಗುತ್ತದೆ. ಉದಾಹರಣೆ ಎಷ್ಟು ಚೆನ್ನಾಗಿದೆ. ಕಾಡು ಪ್ರಕೃತಿ, ಅರಣ್ಯ ಪ್ರಕೃತಿ, ತೋಟ ಸಂಸ್ಕೃತಿ. ಕಾಡು ಪ್ರಕೃತಿ, ತೋಟ ಸಂಸ್ಕೃತಿ. ಕಾಡಲ್ಲಿ ಯಾವ ಮರ ಹೇಗಾದ್ರೂ ಬೆಳ್ಕೊಂಡು ಹೋಗ್ಬೋದು, ಹೇಗಂದ್ರೆ ಹಾಗೆ ಬೆಳಿಬಹುದು. ಆದರೆ ತೋಟಗಾರ ಸಿಕ್ಕಾಗ ಈ ಗಿಡ ಇಲ್ಲೇ ಇರಬೇಕು, ಈ ಗಿಡ ಇಲ್ಲೇ ಇರಬೇಕು ಅಂತ ಜೋಡಿಸ್ತಾನಲ್ಲ ಎಷ್ಟು ಚೆನ್ನಾಗಿ. ಲಾಲ್ಬಾಗ್ ಗ್ಲಾಸ್ ಹೌಸ್ಗೆ ಹೋದರೆ ಅರೇಂಜ್ ಮಾಡಿ ಇಟ್ಟಿರ್ತಾರೆ ನೋಡಿ, ಓಹ್ ಎಷ್ಟು ಚೆನ್ನಾಗಿದೆ ಅನಿಸುತ್ತೆ. ಕಾಡಲ್ಲೂ ಇದೆ ಅಪ್ಪ ಗಿಡಗಳು, ಇದು ಜೋಡಿಸಿಟ್ಟಿರುವಂಥ ರೀತಿ ಇದೆಯಲ್ಲ. ಕಾಡು ಪ್ರಕೃತಿ ಆದರೆ ತೋಟ ಸಂಸ್ಕೃತಿ. ಕಲ್ಲು
ಪ್ರಕೃತಿ, ಶಿಲ್ಪ ಸಂಸ್ಕೃತಿ. ಕಲ್ಲು ಬಂಡೆ ದೊಡ್ಡದಿದೆ, ಅದರಲ್ಲಿ ಬಸದಿ ಕಲ್ತು ಬಿಟ್ರೆ ಬಾದಾಮಿ ಬಸ್ತಿ ಆಗೋಯ್ತು, ಫೇಮಸ್ ಆಯಿತು. ಒಂದು ದೊಡ್ಡ ಕಲ್ಲು ಬಂಡೆ ಕಡಿದಿಟ್ರೆ ಗೋಮಟ ಮೂರ್ತಿ ಆಯಿತು. ಕಲ್ಲು ಪ್ರಕೃತಿ, ದೈವದತ್ತವಾಗಿ ಬಂದಂಥದ್ದು. ಅದನ್ನು ಪರಿಷ್ಕಾರಗೊಳಿಸಿದಾಗ ಒಂದು ಶಿಲ್ಪ ಆಯಿತು, ಅದು ಶಿಲ್ಪ ಸಂಸ್ಕೃತಿ. ಭತ್ತ ಪ್ರಕೃತಿ, ಅನ್ನ ಪರಮಾನ್ನ ಸಂಸ್ಕೃತಿ. ಭತ್ತ ಸಂಸ್ಕೃತಿ, ಅನ್ನ, ಭತ್ತ ಪ್ರಕೃತಿ, ಅನ್ನ ಸಂಸ್ಕೃತಿ. ಕೂದಲು ಪ್ರಕೃತಿ, ಕೇಶ ವಿನ್ಯಾಸ ಸಂಸ್ಕೃತಿ. ಎಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದು. ಕೂದಲು ಹಾಗೆ ಬಿಟ್ಕೊಂಡಿದ್ರೆ ಅದು ಪ್ರಕೃತಿ, ಅದನ್ನು ವಿನ್ಯಾಸ ಮಾಡಿಕೊಂಡ್ರೆ, ಕೇಶ ವಿನ್ಯಾಸ ಮಾಡಿಕೊಂಡ್ರೆ ಅದು ಸಂಸ್ಕೃತಿ. ಹತ್ತಿ ಭಗವಂತ ಕೊಟ್ಟದ್ದು, ನಿಸರ್ಗ ಕೊಟ್ಟಂಥ ಹತ್ತಿ. ಹತ್ತಿ ಪ್ರಕೃತಿ, ಅದನ್ನು ಎಳೆ ಎಳೆ ಬಿಡಿಸ್ಬಿಟ್ಟು ಬಟ್ಟೆ ಮಾಡಿದಾಗ ಬಟ್ಟೆ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಮರ ಪ್ರಕೃತಿ, ಗಿಡ ಮರಗಳ ಪ್ರಕೃತಿ. ಆ ಮರವನ್ನು ಕತ್ತರಿಸಿ ಬೇಕಾದಾಗ ಮಾಡಿಕೊಂಡಾಗ ಟೇಬಲ್ಲು, ಮೇಜು, ಕುರ್ಚಿ ಆದರೆ ಕುರ್ಚಿ ಮೇಜು ಸಂಸ್ಕೃತಿ. ಮರ ಪ್ರಕೃತಿ ಆದರೆ ಟೇಬಲ್ಲು ಕುರ್ಚಿ ಸಂಸ್ಕೃತಿ. ಕಿರಿಚಿ ಗಂಟ್ಲ ಇದೆಯಲ್ಲ, ಹೂ ಒಂದು ಕೂಗ್ತಾ ಇದ್ರೆ ಅದು ಪ್ರಕೃತಿ. ಮಗು ಹುಟ್ಟಿದ ತಕ್ಷಣ ಅಳೋಕೆ ಶುರು ಮಾಡ್ತದೆ, ಅದು ಪ್ರಕೃತಿ. ಅದನ್ನು ಸ್ವಲ್ಪ ಟ್ಯೂನ್ ಮಾಡಿ ಸರಿಯಾಗಿ ಹಾಡಿದರೆ ಸಂಗೀತ ಇರುತ್ತಲ್ಲ, ಸಂಗೀತ ಸಂಸ್ಕೃತಿ. ಕಿರಿಚು ಗಂಟ್ಲು ಪ್ರಕೃತಿ ಆದರೆ ಸಂಗೀತ ಸಂಸ್ಕೃತಿ. ಬೀದಿ ಮಾತು ಹರಟೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಕೊನೆ ಹಂತಕ್ಕೆ ಬಂದು. ಬೀದಿ ಮಾತು ಹರಟೆ, ಮಾತಾಡ್ತಾ ಇರ್ತೀವಿ, ತಾಸುಗಟ್ಟಲೆ ಮಾತಾಡ್ತೀವಿ, ಅದು ಪ್ರಕೃತಿ, ಮಾತಾಡುವಂಥದ್ದು ಪ್ರಕೃತಿ. ಅದನ್ನೇ ಪರಿಷ್ಕಾರ ಮಾಡಿ ಸಾಹಿತ್ಯ ಕಾವ್ಯ ಸಂಸ್ಕೃತಿ ಆದರೆ, ಸಾಹಿತ್ಯ ಕಾವ್ಯ ಆದರೆ ಸಂಸ್ಕೃತಿ ಆಗ್ತದೆ. ಅಂದರೆ ಏನು ಅರ್ಥ ಹಾಗಾದರೆ? ಯಾವುದು ಸಂಸ್ಕೃತಿ, ಯಾವುದು ಪ್ರಕೃತಿ ಅಂತಾಯಿತು? ಯಾವುದು ನಿಸರ್ಗದತ್ತವಾಗಿ ಬಂದಿದೆಯೋ, ಹಾಗೆ ಇದೆಯೋ ಅದು ಪ್ರಕೃತಿ ಆಯಿತು. ಅದನ್ನು ಪರಿಷ್ಕಾರ ಮಾಡಿ ಸಂಸ್ಕರಣಗೊಳಿಸಿದಾಗ ಅದು ಸಂಸ್ಕೃತಿ ಆಗ್ತದೆ ಅಂತ. ಆದ್ದರಿಂದ ಪರಿಷ್ಕಾರಗೊಂಡಂತಹ ಪ್ರಕೃತಿ ಸಂಸ್ಕೃತಿ. ಯಾರೊಬ್ಬರು ಹೇಳ್ತಾ ಇದ್ರು ನನಗೆ ಬಹಳ ಕೋಪ ಬರುತ್ತೆ. ಕೋಪ ಬರುತ್ತೆ ಅಂದರೆ ಏನ್ರಿ, ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೇನೆ ನಾನು ಅವ್ರಿಗೆ. ನನ್ನ ಸ್ವಭಾವನೇ ಹಾಗೆ. ಅದೇನೋ ಹೇಳ್ತಾರಲ್ಲ ಹಿಂದಿಯಲ್ಲಿ, ಏಕ್ ಮಾರ್ ದೋ ತುಕಡ. ನಾನು ಯಾರ್ದು ಮುಲಾಜಿಲ್ಲ, ಪಟ್ ಅಂತ ಹೇಳ್ಬಿಡ್ತೇನೆ, ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತೇನೆ ಅಂತ. ಹೇಳಿದೆ ಬಹಳ ದೊಡ್ಡ ಸಾಧನೆ ಆಯ್ತು ಇದು. ಪಟ್ ಅಂತ ಹೇಳೋದಿದೆಯಲ್ಲ, ಅದು ಪ್ರಕೃತಿ, ಅದು ಸಂಸ್ಕೃತಿ ಆಗೋದು ಯಾವಾಗ? ಗುರ್ಜೀಫ್ ಅಂತ ಬಹುದೊಡ್ಡ ರಷ್ಯನ್ ಫಿಲಾಸಫರ್ ಹೇಳ್ತಾನೆ, ಯಾವತ್ತಿನವರೆಗೂ ನಿಮ್ಮ ಮನಸ್ಸಿನ ತಕ್ಷಣ ಬಂದಂತಹ ಭಾವನೆಗಳನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ಅದು ಸರಿಯಾಗಿದೆಯೋ ಅಂತ ಪರೀಕ್ಷೆ ಮಾಡಿ ಹೊರಗೆ ಬಿಡೋದಿಲ್ವೋ ಅಲ್ಲಿವರೆಗೂ ಸಂಸ್ಕೃತಿ ಸ್ಪರ್ಶ ಆಗಿಲ್ಲ ಅಂತ ಅರ್ಥ ಅಂತ ಹೇಳ್ತಾನೆ. ಯಾವುದೋ ಮಾತು ಬರುತ್ತೆ, ಪಟ್ಟಂತ ಬಂದ್ಬಿಡುತ್ತೆ ಬಾಯಿಗೆ, ಅದು ಹಾಗೆ ಹೊರಗೆ ಬಿಟ್ಟುಬಿಟ್ರೆ ಸಂಸ್ಕೃತಿ ಮುಟ್ಟಿಲ್ಲ ಅಂತಾಯ್ತು. ಯಾವ ವಿಚಾರ ಬರ್ತದೋ, ಯಾವ ಚಿಂತನೆ ಬರ್ತದೋ ಮನಸ್ಸಲ್ಲಿ, ಒಂದು ಕ್ಷಣ ಹಿಡ್ಕೊಳ್ಬೇಕಂತೆ ಅದನ್ನು. ಅವನ ಬಗ್ಗೆ ಬಹಳ ದೊಡ್ಡ ಮಾತುಂಟು. ಆತ ಬದುಕಿರೋವರೆಗೂ ತನ್ನ ಕೋಪ ಮಾಡ್ಕೊಳ್ಳಿಲ್ಲಂತೆ, ಅವನು ಒಂದು ಸಲ ಕೋಪ ಮಾಡ್ಕೊಳ್ಳಿಲ್ಲಂತೆ. ಅವ್ನು ಕೇಳಿದಂತೆ ಅದು ಹೇಗೆ ಸಾಧ್ಯ ನಿಮಗೆ ಕೋಪ ಮಾಡ್ಕೊಳ್ಳದೆ ಇರೋದಕ್ಕೆ ಅಂತ. ಆತ ಹೇಳಿದ ಸುಲಭ, ನಮ್ಮ ತಂದೆ ಹೇಳಿದ್ರು, ಏನಾದರೂ ಮನಸ್ಸಿಗೆ ಅನಿಸಿದ್ರೆ 24 ತಾಸು ನಂತರ ಹೇಳು ಅಂತ. ಹೇಳೋ ಸುಲಭ, ಮಾಡೋದು ತುಂಬ ಕಷ್ಟ ಅದು. ಅಂದರೆ ಉದ್ದೇಶ ಇಷ್ಟೇ. ನಮ್ಮಲ್ಲಿ ಕೂಡ ಉಂಟಲ್ವಾ, ಕೋಪ ಬಂದಾಗ 10 ಎಣಸು ಅಂತೇವೆ. 10 ಎಣಸು ಅಂದ್ರೆ ಏನು? ಅದನ್ನು ಬಂದದ್ದು ಹಾಗೆ ಹೇಳಬೇಡ. ಆ ಪ್ರಕೃತಿ ದತ್ತವಾಗಿ ಏನು ಭಾವನೆಗಳು ಬರ್ತದೋ ಹಾಗೆ ಪ್ರಕಟ ಮಾಡಬೇಡ. ಅದನ್ನು ಸ್ವಲ್ಪ ಹಿಡ್ಕೊ, ನಿಲ್ಲಿಸು. ಅದನ್ನು ಸ್ವಲ್ಪ ನಿಲ್ಲಿಸ್ಬಿಟ್ಟು ಪರೀಕ್ಷೆ ಮಾಡು, ಸರಿ ಇದೆಯಾ ಕಳಿಸೋದಕ್ಕೆ. ಅದಕ್ಕೆ ಹೇಳ್ತಾರೆ ಹೇಗೆ ಅಂದರೆ, ನಾವು ವೆಹಿಕಲನ್ನು ಕಳಿಸ್ತೀವಿ, BTS ಬಸ್ಸು ಅಥವಾ KSRTC ಬಸ್ಸು ಶೆಡ್ಡಿಂದ ಬಸ್ ಸ್ಟ್ಯಾಂಡಿಗೆ ಬರುತ್ತೆ, ಮುಂದೆ ಹೋಗ್ತದೆ. ಹೋಗೋ ಮೊದಲು ಪರೀಕ್ಷೆ ಮಾಡ್ತಾರೆ, ಎಲ್ಲ ಸರಿ ಇದೆಯಾ ಇಲ್ವಾ. ಸರಿ ಇಲ್ಲದೆ ಹೋದರೆ ಏನಾಗುತ್ತೆ, ದಾರಿಯಲ್ಲಿ ತೊಂದರೆ ಆಗುತ್ತೆ. ಹೋಗ್ಬೇಕಾದ್ರೆ ಕಳಿಸ್ಬಿಡ್ತಾನೆ, ಒಂದು ದಾರಿಯಲ್ಲಿ ತೊಂದರೆ ಆಗುತ್ತೆ. ಆ ತೊಂದರೆ ಆಗಬಾರ್ದು ಅಂದ್ರೆ ಮೊದಲು ಪರೀಕ್ಷೆ ಮಾಡಿ ಕಳಿಸ್ಬೇಕು. ನಮ್ಮ ಚಿಂತನೆಗಳು ಭಾವನೆಗಳು ಕೂಡ ಬಸ್ ಇದ್ದ ಹಾಗೇನೆ. ಈ ಗೋಡೌನಿಂದ ಹೊರಗೆ ಬರುವಾಗ ಸ್ವಲ್ಪ ನಿಲ್ಲಿಸ್ಬಿಟ್ಟು ಎಲ್ಲ ಚೆಕ್ ಆಗಿದೆಯಪ್ಪ, ವಾಶ್ ಆಗಿದೆಯಾ, ಬಸ್ ಎಲ್ಲ ಕ್ಲೀನ್ ಇದೆಯಾ, ಸೀಟ್ ನೋಡ್ಕೊಂಡು ಕಳಿಸಿದ್ರೆ ಆ ಮಾತು ಪ್ರಕೃತಿ ಆಗದೇನೆ ಸಂಸ್ಕೃತಿ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದು ಹಂತದಲ್ಲಿ ಕೂಡ ಮನಸ್ಸನ್ನು ಪರಿಷ್ಕಾರ ಮಾಡಿ ಮಾಡಿ ತಿದ್ದಿದಾಗ ಅದು ಒಂದು ಸಂಸ್ಕೃತಿ ರೂಪ ಪಡ್ಕೊಳ್ತದೆ ಅಂತ ಹೇಳ್ತಾರೆ. ಇಲ್ಲಿಗೆ ಮಾತನ್ನು ನಿಲ್ಲಿಸೋಣ, ನಾಳೆ ಮುಂದುವರಿಸೋಣ. ನಮಸ್ಕಾರ.